ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಶ್ರಾವಣದ ಶನಿವಾರದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಾವೆಲ್ಲರೂ ಮನೆ ದೇವರ ದೇವಸ್ಥಾನಕ್ಕೆ ಬಂದಿದ್ವಿ. ಆ್ಯಂಡ್ ಆಲ್ರೆಡಿ ನಮ್ಮ ಅಜ್ಜಿಯವರೆಲ್ಲ ಬಂದು ಪ್ರಸಾದ ಮತ್ತು ಹಾರ ಎಲ್ಲ ರೆಡಿ ಮಾಡ್ಕೋತಿದ್ರು. ಆಲ್ಸೋ ನಮ್ಮ ಮಾಮ ಮಗ ಬೋಟ್ ಕೂಡ ಮಾಡಿಸ್ಕೊಂಡ. ಬಟ್ ನಾವು ಸ್ವಲ್ಪ ಹೊರಡೋದು ಲೇಟ್ ಆಯಿತು. ಆ್ಯಂಡ್ ಅದಾದಮೇಲೆ ನಾವು ಕೂಡ ಜಾಯ್ನ್ ಆದ್ವಿ. ಹೇಳ ಸೊ ಲೇಟ್ ಕೂಡ ಆಗಿತ್ತು. ಆ್ಯಂಡ್ ನಮ್ಮ ಮಾಮ ಅದು ಮಿಕ್ಸ್ ಮಾಡೋದನ್ನ ರೇಗಿಸ್ಕೊಂಡು ನಾವು ಕೂಡ ಕೂತ್ಕೊಂಡ್ವಿ. ಆ್ಯಂಡ್ ಅದಾದ್ಮೇಲೆ ಅವೆಲ್ಲ ಪೂಜೆಗೆ ಹೋದ್ವಿ. ಹಾಯ್ ಬಚ್ಚಾ, ಏನು ಸಮಾಚಾರ? ಏನು ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್? ಯಾರಾದ್ರೂ ದೇವಸ್ಥಾನಕ್ಕೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಬರ್ತಾರಾ? ಸೊ ಇದು ಗುಳ್ಳಳ್ಳಿ. ನೀವು ಈ ದೇವಸ್ಥಾನ ಆಲ್ರೆಡಿ ನನ್ನ ವ್ಲಾಗಲ್ಲಿ ನೋಡಿರ್ತೀರ, ಬಿಕಾಸ್ ಈ ದೇವಸ್ಥಾನದ ಜಾತ್ರೆ ವ್ಲಾಗ್ ಹಾಕಿದ್ದೆ ನಾನು. ಇನ್ನೂ ಯಾರಾದರೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಚೆಕ್ಔಟ್. ಇನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇದೆ ಈ ದೇವಸ್ಥಾನ, ಸೊ ಅಷ್ಟೊಂದೇನು ಜನ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲ, ಆಂಜನೇಯ ಆಂಜನೇಯ ನಿಂತ್ಕುಂಡಿ ಅರ್ಧ ಹಾಕ್ಬಿಡ್ತೀನಿ. ಗಾಡಿ 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 ಯಾರ ಬಂದ್ರು? ಯಾರ್ದು ಮಚ್ಚ ಕಾರು? ಯಾವ್ರು ಓನರು? ಶೇಖರ್. ಹಾಯ್ ಶೇಖರ್, ವ್ಲಾಗ್ ವ್ಲಾಗ್ ನೋಡ್ತಿದ್ರು. ಹಲೋ ಶೇಖರ್. ದೊಡ್ಡವರ ಮಚ್ಚ, ದೊಡ್ಡವರ ಶೇಖರ್. ಹಂಗಾನೆ ಶೇಖರ್ ಅವರೇ ನಮಸ್ಕಾರ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡಿ ನಿಂಗಂತ ಎಳೆ ಕಾಯೋದು ಏನು ಎಂತ ನನ್ನ ಮಗ ಅಂತ. ಬರ್ಲಿ ಬರ್ಲಿ ಬರ್ಲಿ. ಇವಾಗ ಎಷ್ಟು ಜನ? ಇವಾಗ ಒಬ್ರೆ. ಎಷ್ಟು ಫಸ್ಟ್ ಟೈಮಾ? ಒಂದು 3ನೇ ಸಲಿನ 2ನೇ ಸಲಿ ನೋಡಿತಾರದು. ಕಲಿಬೇಕು ಕಲಿಬೇಕು. ಮುಂದ್ಗಡೆ ಹೋಗು. ಇವಾಗ ನೋಡಿರೋದಬ್ಬ ಬ್ಲಾಗ್ ತುಂಬ ನಮ್ಮ ಮಾಮನೆ. ಗಳ 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 ಗಳ. ಮೈ ಗಾಡ್ ಮಂಜುನಾಥ್. ಏನ್ ಮಂಜುನಾಥ್, ಏನ್ ಸಮಾಚಾರ? ಈಡ್ಗೆಲ್ಲ ಹೊಡೆದ್ಬಿಟ್ಟಿದ್ದೀರಾ. ಬರಲ್ಲ ಫೋಟೋ ಹಿಡಿಲಿ. ಇವಳು ನೋಡಿ ಗೈಸ್, ಎಲ್ಲಾರ್ದು ಒಂದು ಚಿಂತೆ, ಇವಳ್ದೊಂದು ಚಿಂತೆ. ಹಾಂ. ಸೊ ನಮ್ಮ ಮಾಮ ಈಡ್ಗ ಎಲ್ಲ ಹೊಡಿಯೋದೇ ಇಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದಾಗ ಅಷ್ಟೇ ಹೊಡಿಯೋದು. ಸೊ ಅದಕ್ಕೆ ನಾವು ಎಲ್ಲರೂ ನಮ್ಮ ಮಾಮನ ರೇಗಿಸ್ತಾ ಇದ್ವಿ. ಆ್ಯಂಡ್ ಅದಾದಮೇಲೆ ಮಧುರೈಗೆ ಬಂದ್ವಿ. ಬಟ್ ಮಧುರೈಲಿ ಸಿಕ್ಕಾಪಟ್ಟೆ ಜನ ಇದ್ರು ಅಂತ ನಾವು ಬರೀ ದೃಷ್ಟಿ ತಕ್ಕೊಂಡು ಹೋದ್ವಿ. ಸೊ ಗೈಸ್ ನೋಡಿ, ಈ ಥರ ಇದ್ರ ಮಧ್ಯ ಈ ದೇವಸ್ಥಾನ, ಆ್ಯಕ್ಚುಲಿ ಈ ದೇವಸ್ಥಾನ ಮಧ್ಯ ಬರ್ತಿತ್ತು. ಬಟ್ ರೋಡ್ ಏನೇನೋ ಎಲ್ಲ ಮಾಡಿ ಲಾಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಬಟ್ ಈ ನೀರನ್ನೆಲ್ಲ ಹತ್ತಿರದಿಂದ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ಈ ದೇವಸ್ಥಾನಕ್ಕೆ ಕೂಡ ಬಂದಿರೋದು ಇದು ಫಸ್ಟ್ ಟೈಮ್. ಹಾಯ್. ಹಾಂ ಅಲ್ವಾ? ಇಲ್ಲಿ ಫುಲ್ ಪ್ರಸಾದ ಕೊಡ್ತಾ ಇದ್ದಾರೆ. ಆ್ಯಂಡ್ ನೋಡಿ, ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಕ್ಚುಲಿ ಚೆನ್ನಾಗಿದೆ. ಶ್ರಾವಣಕ್ಕೆ ಇದೇ ರೂಟಿಂದ ಯಾವಾಗ ಹೋಗೋದು, ಬಟ್ ಈ ದೇವಸ್ಥಾನಕ್ಕೆ ಬಂದಿದ್ದು ಫಸ್ಟ್ ಟೈಮ್. ಜನ ಇದ್ದಾರೆ ಒಳಗಡೆ ಸಿಕ್ಕಾಪಟ್ಟೆ. ಏನಿದು? ಬೀಚಾ? ಏ ಒಳಗಡೆ ಹಾಕ್ಬಿಡು, ಇಬ್ಬರನ್ನ ಒಳಗಡೆ ಹಾಕೋ. ಇವಳು ಏನು ಬೇಡ, ಏನು ಭಯ ಬೀಳಲ್ಲ. ಅವಳು ನಾಕು ಕರ್ಕೊಂಬೋಗು.
ಸೊ ನೋಡಿ ಗೈಸ್, ಇದು ನಮ್ಮ ಮನೆಯ ದೇವಸ್ಥಾನ, ಆಂಜನೇಯ ಸ್ವಾಮಿ. ಕರ್ಕೊಂಬ ಇವಾಗ ಬಾ. ಬೀಚಾ ಬೀಚಾ ಬೀಚ್ 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 ಗಟ್ಟಿ ಅಳ್ತಾಳೆ ಬಿಡ. ಅಲ್ಲಿ ಯಾರೋ ಮುಡಿ ಕೊಡ್ತಾ ಇದ್ದಾರೆ ನೋಡಿ. ಸೊ ನೋಡಿ ಗೈಸ್, ನಮ್ಮ ಐರಾವತ ಜೀಜಿಂಬೆ ಥರ ಹೋಗುತ್ತಂಗೆ ಇವಾಗ ಜುಯ್ಯಿ ಅಂತ, ಏನಂತ್ಯಾ? ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ನಾನು ಫಸ್ಟ್ ಟೈಮ್ ನಮ್ಮ ಕಾರ್ ಫೋಟೋ ಎಲ್ಲ ತಗೊತಾ ಇರೋದು. ಒಳಗೂ ಇದೆ ಇರಿ, ಒಳಗೆ ಆಮೇಲೆ ಇವಾಗ ಹಿಂಗೆ ತೋರಿಸ್ತೀನಿ. ಹೆಂಗೆ ಕಾಣಿಸ್ತಾ ಇದ್ಯಾ? ಮನೆಗೆ. ಸೊ ಫಸ್ಟ್ ಟೈಮ್ ನಾನು ನಮ್ಮ ಕಾರ್ನೆಲ್ಲ ನಮ್ಮ ಕಾರ್ನೆಲ್ಲ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ನೋಡಿ. ಶರಪ್ ಏನ್ರಿ, ಏನು ಸಮಾಚಾರ? ಗೌಡ್ರು ಆಗ್ಬಿಟ್ಟಿದ್ರಾ? ನಿಮ್ಮ ಅಮ್ಮಗೆ ಹಂಗೆ ಕೊಟ್ಬಿಡೋಗು. ಹೋಗು ಹೋಗು. ಅಜ್ಜಿ ಕೊಡೋಗು. ಅಜ್ಜಿಗೋ ಇಲ್ಲ ನಿಮ್ಮ ಅಮ್ಮಂಗೆ ಯಾರಿಗೋ ಹೋಗೋ ಮೆತ್ತಗೋಗು. ಸೊ ಇವಾಗ ನಮ್ಮ ಮಾಮ್ಸ್ ಏನು ಮಾಡ್ತಾ ಇದೆಯಾ ಮಾಮ್ಸ್? ಸೊ ನೋಡಿ ಇವೆಲ್ಲ ಫುಲ್. ಮಾಮ ಇದೇನು ತೋಟನಾ ಅಥವಾ ಗದ್ದೆನಾ? ಜಮೀನು ನೋಡಿ, ಅಲ್ಲಿ ದೇವಸ್ಥಾನ. ಸೊ ಇವಾಗ ಗೈಸ್, ನಮ್ಮ ಮನೆಯ ದೇವರೆಲ್ಲ ಮುಗೀತು. 3 ದೇವಸ್ಥಾನ ಅಂದರೆ ಇದು ನಮ್ಮ ಮನೆ ದೇವರು. ಫಸ್ಟ್ ಹೋಗಿದ್ದು ನಮ್ಮ ಅಜ್ಜಿ ಮನೆ ದೇವರು. ನನಗೆ ಮಧುರೈ ಯಾವ್ರ ಮನೆ ದೇವರು ಅಂತ ಗೊತ್ತಿಲ್ಲ, ಮೇ ಬಿ ಹಾಗೆ ಸುಮ್ಮನೆ ಹೋಗ್ತಾರೇನೋ. ಬಟ್ ಇವಾಗ ಸಡನ್ಲಿ ಹೆಸರುಘಟ್ಟದಲ್ಲಿ ಆನ್ ದ ವೇ ಏನೋ ಬೇರೆ ದೇವಸ್ಥಾನ ಇದೆ ಅಂತೆ. ಸೊ ಆ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ನಮ್ಮ ತಾತ ನೋಡಿದ್ರೆ ಏನಕ್ಕೆ ಅನ್ಕೊಂಡು ಫುಲ್ ಸೈಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನೋಡೋಣ. ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆನ್ ದ ವೇ ಇನ್ನೊಂದು ದೇವಸ್ಥಾನ ಪ್ಲ್ಯಾನ್ ಆಗಿದೆ. ಆ್ಯಂಡ್ ನೋಡೋಣ, ಅದೊಂದು ದೇವಸ್ಥಾನ ಮುಗಿಸ್ಕೊಂಡು ಆಲ್ಮೋಸ್ಟ್ ನಮ್ಮ ಮನೆ ಜೊತೆ ಬಂದುಬಿಟ್ರೆ ಯಾವಾಗಲೂ ದೇವಸ್ಥಾನ. ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಸೊ ಈ ದೇವಸ್ಥಾನ ಹೆಸರುಘಟ್ಟದಲ್ಲಿರೋದು. ಐ ಗೆಸ್ ಎಲ್ಲರಿಗೂ ಮೋಸ್ಟ್ ಪ್ರಾಬಬ್ಲಿ ಇದು ಹೆಸರುಘಟ್ಟ ಲೇಕ್ ಅಂತ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲಿ ವೈಟ್ ಬೆಂಡ್ ಇರುತ್ತಲ್ಲ, ಸೊ ಆ ವೈಟ್ ಬೆಂಡ್ ಬೆಳಗ್ಗೆ ಹಾಕಿದರೆ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಒಳಗಡೆ ಹೋಗುತ್ತಂತೆ. ಆ್ಯಂಡ್ ಅದಾದಮೇಲೆ ಆಚೆ ಬಂದರೆ ತುಂಬ ಮೀನುಗಳು ಸಿಗುತ್ತಂತೆ. ಸೊ ಅದನ್ನು ತಿಳ್ಕೊಂಡೆ. ಆ್ಯಂಡ್ ಅದಾದಮೇಲೆ ಈ ದೇವಸ್ಥಾನ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಫೈನಲಿ ನೈಟ್ ಆಯಿತು ಮನೆಗೆ ಹೊರಡೋಕ್ಕೆ. ಗೈಸ್, ದಿಸ್ ವಾಸ್ ಶ್ರಾವಣ ಶನಿವಾರದ ವ್ಲಾಗ್. ಇದು ಅಂದರೆ 3ನೇ ಶನಿವಾರಕ್ಕೆ ನಮ್ಮ ಮನೆ ದೇವ್ರಿಗೆ ಬಂದಿದ್ದು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಫಾರ್ ವಾಚಿಂಗ್. ಮಚ್ ಲವ್.